Hello students, in this video we are going to learn about combination of cells. So we'll go in detail about combination of cells now. See, cells can be combined in two ways, series and parallel. We know this very well. Let me say I have taken two cells now. EMF of the first cell is E1, the EMF of the second cell is E2. Internal resistance of first cell is R1, second cell is R2. So the same current will be flowing in both the cells. ಎರಡು ಸೆಲ್ಸ್ ಒಳಗೆ ನಮಗೆ ಸೇಮ್ ಕರೆಂಟ್ ಫ್ಲೋ ಆಗ್ತಿರ್ತಾವೆ ಯಾಕಂದ್ರೆ ಸೀರೀಸ್ ಕಾಂಬಿನೇಷನ್ ಅದ ಸೀರೀಸ್ ಒಳಗೆ ಕರೆಂಟ್ ಸೇಮ್ ಇರ್ತೈತಿ ಕರೆಕ್ಟ್ ಈಗ ನೋಡ್ರಿ ಈಕ್ವಲೆಂಟ್ ಇಎಂಎಫ್ ಇನ್ ದಿಸ್ ಕೇಸ್ ವಿಲ್ ಬಿ E1 plus E2 ಅಂತ ನಮಗೆ ಇರ್ತದೆ ಎಷ್ಟು ಸೆಲ್ಸ್ ಸೀರೀಸ್ ಒಳಗೆ ಇರ್ತಾವೆ ಅಷ್ಟು ಸೆಲ್ಸ್ ಇಎಂಎಫ್ ನಾವು ಆಡ್ ಮಾಡ್ಕೊಂತ ಹೋಗ್ಬೇಕು ರೈಟ್ ಇನ್ ಕೇಸ್ ಯಾವುದೇ ಸೆಲ್ ನಮಗೆ ಅಪೋಸಿಟ್ ಆರ್ಡರ್ ದ ಕನೆಕ್ಟ್ ಇತ್ತು ಅಂದ್ರೆ ನಾವು ಅದನ್ನ ಮೈನಸ್ ಅದರದ ಇಎಂಎಫ್ ನಾವು ಮೈನಸ್ ಅಂತಲೇ ತಗೋಬೇಕಾಗ್ತದೆ ದಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಬೇಸಿಕ್ಸ್ ಆಫ್ ಸೆಲ್ಸ್ ವಿಡಿಯೋ ಒಳಗೆ ನಾವು ಅದನ್ನ ನೋಡ್ಕೊಂಡಿದ್ವಿ ಕ್ಲಿಯರ್ ಓಕೆ ಇದು ಈಕ್ವಲೆಂಟ್ ಇಎಂಎಫ್ ಆಯ್ತು ನೆಕ್ಸ್ಟ್ ನೋಡ್ರಿ ಈಕ್ವಿವಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲೇ ಸಿರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಇರಲಿ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಇರಲಿ ರೆಸಿಸ್ಟರ್ಸ್ ಫಾರ್ಮುಲಾ ಏನ್ ಫಾರ್ಮುಲಾ ಅದಾವ ಅವ ಸೇಮ್ ಫಾರ್ಮುಲಾ ನೀವು ಇಂಟರ್ನಲ್ ರೆಸಿಸ್ಟೆನ್ಸ್ ಗೆ ಅಪ್ಲೈ ಮಾಡಬೇಕು ರೈಟ್ ಸೊ ರೆಸಿಸ್ಟರ್ಸ್ ಇನ್ ಸಿರೀಸ್ ಫಾರ್ಮುಲಾ ಏನಿತ್ತು ನಮ್ಗೆ RS = R1 + R2 ಸೊ ಸೇಮ್ ವಿ ಆರ್ ಟೇಕಿಂಗ್ ಹಿಯರ್ ಕರೆಕ್ಟ್ ಇನ್ನು ನೋಡ್ರಿ ಇಲ್ಲಿ ಎರಡು ಸೆಲ್ಸ್ ನಮ್ಗೆ ಅದಾವ ಬೋತ್ ದ ಸೆಲ್ಸ್ ಆರ್ ನಾನ್ ಐಡೆಂಟಿಕಲ್ E1 and E2 EMF ಅದ internal resistance R1 and R2 ಅಂತ ಹೇಳಿದರೆ ಸೊ ಕರೆಂಟ್ ಫ್ರಮ್ ದ ಫಸ್ಟ್ ಸೆಲ್ ಇಸ್ I1 ಅಂತ ನಾ ತಗೋತೀನಿ ಕರೆಂಟ್ ಫ್ರಮ್ ದ ಸೆಕೆಂಡ್ ಸೆಲ್ ಇಸ್ I2 ಇವೆರಡು I1 ಮತ್ತು I2 ಕೂಡಿ ನಮಗೆ I ಅಂತೇಳಿ ಕರೆಂಟ್ ಇಲ್ಲಿ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ ನೋಡ್ರಿ ಹಿಯರ್ ದ ಕರೆಂಟ್ ಇಸ್ ಸೇಮ್ ಫ್ರಮ್ ಬೋತ್ ದ ಎರಡು ಸೆಲ್ಸ್ ಒಳಗೆ ಸೇಮ್ ಕರೆಂಟ್ ಫ್ಲೋ ಆಗತೈತ್ರಿ ಹಿಯರ್ ದ ಕರೆಂಟ್ಸ್ ಆರ್ ಡಿಫರೆಂಟ್ ಇನ್ ಬೋತ್ ದ ಸೆಲ್ಸ್ ಕರೆಂಟ್ ಸೇಮ್ ಇದ್ರೆ ಸಿರೀಸ್ ಕರೆಂಟ್ ನಮಗೆ ಬೇರೆ ಬೇರೆ ಇದ್ರೆ ಅದು ಪ್ಯಾರಲಲ್ ಈಗ ಈಕ್ವಿವಾಲೆಂಟ್ ಇಎಂಎಫ್ ನಮಗೆ ಇಲ್ಲಿ ಎಷ್ಟು ಆಗ್ತದಪ್ಪ ಅಂತಂದ್ರೆ ಇನ್ ದಿಸ್ ಕೇಸ್ ಈಕ್ವಿವಾಲೆಂಟ್ ಇಎಂಎಫ್ ವಿಲ್ ಬಿ E1 R2 plus E2 R1 divided by R1 plus R2 ಇಷ್ಟು ನಮಗೆ ಈಕ್ವಲೆಂಟ್ EMF ಇರ್ತದ್ರಿ ಆರ್ ವಿ ಕ್ಯಾನ್ ಆಲ್ಸೋ ರೇಟ್ ಇಟ್ ಲೈಕ್ ದಿಸ್ ಇದನ್ನ ನೀವು ಈ ತರನು ಎಕ್ಸ್ಪ್ರೆಸ್ ಮಾಡಬಹುದು E1 by R1 plus E2 by R2 divided by 1 by R1 plus 1 by R2 ಅಂತ ಹೇಳಿ ನೀವು ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಕ್ಲಿಯರ್ ನೆಕ್ಸ್ಟ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ರೀ ನೋಡ್ರಿ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಟೂ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು how much that will be R1 into R2 divided by R1 plus R2 ಇಷ್ಟು ನಮಗೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರ್ತದ್ರಿ ಕ್ಲಿಯರ್ ಅದರಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ನಾವೇನೀಗ ಬರ್ದಿವಿ ಫಾರ್ಮುಲಾಸ್ ಇವೆಲ್ಲಾನು ನಾನ್ ಐಡೆಂಟಿಕಲ್ ಸೆಲ್ಸ್ ಸಪೋಸ್ ಐಡೆಂಟಿಕಲ್ ಸೆಲ್ಸ್ ಇದ್ದು ಅಂತ ಇಟ್ಕೋರಿ ಐಡೆಂಟಿಕಲ್ ಸೆಲ್ಸ್ if there are identical cells equivalent EMF ನಮಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ N into E ಎಲ್ಲಾ ಸೆಲ್ಸ್ ದ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಸೇಮ್ ಇರಬೇಕು ಅಂತ ಸೆಲ್ಸ್ ನಾವು ಐಡೆಂಟಿಕಲ್ ಸೆಲ್ಸ್ ಅಂತ ಕರಿತೀವಿ ಈಕ್ವಲೆಂಟ್ EMF ನಮಗೆ N into E ಆಗ್ತದೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ N into R ಆಗ್ತದೆ ರೈಟ್ ಐಡೆಂಟಿಕಲ್ ರೆಸಿಸ್ಟೆನ್ಸ್ ಫಾರ್ಮುಲಾ ಅದೇ ತರ ಪ್ಯಾರಲಲ್ ಒಳಗೆ ನೋಡ್ರಿ ಈಕ್ವಿವಾಲೆಂಟ್ EMF ಫಾರ್ ಐಡೆಂಟಿಕಲ್ ಸೆಲ್ಸ್ ಈಕ್ವಲೆಂಟ್ EMF ನಮಗೆ ಇಲ್ಲಿ N into E ಆದ್ರೆ ಇದು ನಮಗೆ E by N ಇರಂಗಿಲ್ಲ ಇದು ನಮಗೆ E ಅಂತೇಳಿ ಮಾತ್ರ ಇರ್ತದೆ ಸೊ ನಮಗೆ ಈ ಸೇಮ್ EMF ಇರುವಂತ ಎಷ್ಟು ಸೆಲ್ಸ್ ನಮಗೆ ಪ್ಯಾರಲಲ್ ಒಳಗೆ ಕನೆಕ್ಟೆಡ್ ಇರಲಿ ಅವು ಎಲ್ಲಾ ತರದ ಈಕ್ವಲೆಂಟ್ EMF ನಮಗೆ E ಅಂತೇಳಿ ಇರ್ತದ್ರಿ ಯು ಶುಡ್ ನಾಟ್ ಟೇಕ್ ಇಟ್ ಆಸ್ E by N ಆದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿರ್ತದಲ್ಲ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದನ್ನ ನೀವು R by N ತಗೋಬೇಕು ಯಾಕಂದ್ರೆ ರೆಸಿಸ್ಟೆನ್ಸ್ ಅದು ಐಡೆಂಟಿಕಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಫಾರ್ಮುಲಾ ಅದು R by N ಆದ್ರೆ EMF ನಾವು E ಅಂತೇಳಿ ತಗೋಬೇಕು ರೈಟ್ ಇದು ಯಾವಾಗ ಐಡೆಂಟಿಕಲ್ ಸೆಲ್ಸ್ ಇದ್ರೆ ದಿಸ್ ಇಸ್ ಆಲ್ಸೋ ಫಾರ್ ಐಡೆಂಟಿಕಲ್ ಸೆಲ್ಸ್ ದಿಸ್ ಇಸ್ ಆಲ್ಸೋ ಫಾರ್ ಐಡೆಂಟಿಕಲ್ ಸೆಲ್ಸ್ ಕ್ಲಿಯರ್ ಅದರಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಸಿರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಯಾವ ಪರ್ಪಸ್ ಮಾಡ್ಕೊಂತಾರಪ್ಪ ಅಂತಂದ್ರೆ ಇಟ್ ಈಸ್ ಫಾರ್ ದ ಪರ್ಪಸ್ ಟು ಗೆಟ್ ಲಾರ್ಜ್ ಇಎಂಎಫ್ ನಮಗೆ ಜಾಸ್ತಿ ಸಿಗಬೇಕಾದ್ರೆ ನಾವು ಸಿರೀಸ್ ಕಾಂಬಿನೇಷನ್ ಒಳಗೆ ಸೆಲ್ಸ್ ಅನ್ನು ಕನೆಕ್ಟ್ ಮಾಡ್ಕೋಬೇಕು ಟು ಗೆಟ್ ಲಾರ್ಜ್ ಇಎಂಎಫ್ ರೈಟ್ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಸೆಲ್ಸ್ ಯಾವ್ದು ಕನೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ಟು ಗೆಟ್ ಲಾರ್ಜ್ ಕರೆಂಟ್ ವಿ ಯೂಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ರೈಟ್ ದಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸೆಲ್ಸ್ ಇನ್ ಸಿರೀಸ್ as well as cells in parallel fine okay next we'll go for one more concept we'll see related to the cells see ಇದು ನಮಗೆ ಸ್ಪೆಷಲಿ ಐಡೆಂಟಿಕಲ್ ಸೆಲ್ಸ್ ಕದ್ರೆ ಮಿಕ್ಸ್ಡ್ ಗ್ರೂಪಿಂಗ್ ಆಫ್ ಸೆಲ್ಸ್ ಮಿಕ್ಸ್ಡ್ ಗ್ರೂಪಿಂಗ್ ಅಂದ್ರೆ ಏನ ಇಲ್ಲೇ ನೋಡ್ರಿ ಸೆಲ್ಸ್ ನಮಗೆ ಸಿರೀಸ್ ಒಳಗುದಾವ್ರಿ ಸೆಲ್ಸ್ ನಮಗೆ ಪ್ಯಾರಲಲ್ ಒಳಗುದಾವ್ರಿ ದೇ ಆರ್ ಇನ್ ಸಿರೀಸ್ ಆಲ್ಸೋ ದೇ ಆರ್ ಇನ್ ಪ್ಯಾರಲಲ್ ಆಲ್ಸೋ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಮಿಕ್ಸ್ಡ್ ಗ್ರೂಪಿಂಗ್ ಆಫ್ ಸೆಲ್ಸ್ ಅಂತ ಕರಿತೀವಿ ಎಲ್ಲಾ ಸೆಲ್ಸ್ ಯಾವ ಟೈಪ್ ಅದಾವ್ರಿ ಐಡೆಂಟಿಕಲ್ ಸೆಲ್ಸ್ ಅದಾವ್ರಿ ಕರೆಕ್ಟ್ ಸೊ ಐಡೆಂಟಿಕಲ್ ಸೆಲ್ಸ್ ಮೀನ್ಸ್ EMF and internal resistance of all the cells will be same
ಎಲ್ಲಾ ಸೆಲ್ಸ್ ಅದು EMF ಮತ್ತು ಐಡೆಂಟಿಕಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿರ್ತದಲ್ಲ ಅದು ಎಲ್ಲಾ ಸೆಲ್ಸ್ ಅದು ಸೇಮ್ ಇರ್ತೈತ್ರಿ. ಸೊ ಲಾಸ್ಟ್ ಸೆಲ್ ತನಕ ಎಲ್ಲಾ ಸೆಲ್ದು EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ದೇ ವಿಲ್ ಬಿ ಸೇಮ್. ಸೊ ಇನ್ ದಿಸ್ ಕೇಸ್ ಮಿಕ್ಸ್ಡ್ ಗ್ರೂಪಿಂಗ್ ಆಫ್ ಐಡೆಂಟಿಕಲ್ ಕೇಸ್ ಒಳಗೆ ಹಿಯರ್ ನಂಬರ್ ಆಫ್ ರೋಸ್ ಏನದಲ್ಲ ಆ ನಂಬರ್ ಆಫ್ ರೋಸ್ ನಾವು m ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. m ಇಂಡಿಕೇಟ್ಸ್ ನಂಬರ್ ಆಫ್ ರೋಸ್. ಇಲ್ಲಿ ಎಷ್ಟು ರೋ ಅದಾವ? ಇದು 1, ಇದು 2. ಇಲ್ಲಿ ನಾವು ಕಂಟಿನ್ಯೂಯೇಷನ್ ತೋರಿಸಿದೀವಿ. ವಿ ಹ್ಯಾವ್ ಶೋನ್ ದ ಕಂಟಿನ್ಯೂಯೇಷನ್ ಹಿಯರ್. ಸೊ ಇವು ನಂಬರ್ ಆಫ್ ರೋಸ್ ರೀ 1 2 3 4 so on ಲೈಕ್ ದಿಸ್. ಇನ್ನ ಮತ್ತೊಂದು ಟರ್ಮ್ ನಮಗೆ ಇಲ್ಲಿ ಬರ್ತದ್ರಿ ಸ್ಮಾಲ್ n ಅಂತೇಳಿ. ಸ್ಮಾಲ್ n ಅಂದ್ರೆ ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ರೋ. ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ರೋ. ಪ್ರತಿ ರೋ ಒಳಗೆ ನಮಗೆ ಎಷ್ಟು ನಂಬರ್ ಆಫ್ ಸೆಲ್ಸ್ ಅದಾವ ಅದು ನಮಗೆ n ಇಂಡಿಕೇಟ್ ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ತನಕ ಮಾತ್ರ ಇತ್ತಪ್ಪ ಅಂದ್ರೆ 1 2 3 3 ಸೆಲ್ಸ್ ನಮಗೆ ಒಂದು ರೋ ಒಳಗದ ಅಂತ ನಾವು ಹೇಳಬೇಕಾದ್ರೆ n is equal to 3 ಅಂತ ನಾವು ತಗೋಬೇಕಾಗ್ತದೆ. ರೈಟ್. ಸೊ ವಿ ಗಾಟ್ ಟು ನೋ ದ ಮೀನಿಂಗ್ ಆಫ್ m ಆಸ್ ವೆಲ್ ಆಸ್ ದ ಮೀನಿಂಗ್ ಆಫ್ n. ಇನ್ ದಿಸ್ ಕೇಸ್ ಇಕ್ವಿವ್ಯಾಲೆಂಟ್ EMF ನೋಡ್ರಿ ನಮಗೆ ಎಷ್ಟು ಆಗ್ತದೆ ಅಂತ ಹೇಳಿ. ಇಕ್ವಿವ್ಯಾಲೆಂಟ್ EMF ನೋಡ್ರಿ ಒಂದು ರೋ ಒಳಗೆ ನಮಗೀಗ ಸದ್ಯಕ್ಕೆ n ಸೆಲ್ಸ್ ಅದಾವ ಅಂತ ಇಟ್ಕೊಡಿ. ಲೆಟ್ ಮೀ ಸೇ ದೇರ್ ಆರ್ n ಸೆಲ್ಸ್ ಇನ್ ಒನ್ ರೋ. ಒಂದು ರೋ ಒಳಗೆ n ಸೆಲ್ಸ್ ಅದಾವ. ಅಂತಾವ್ ಎಷ್ಟು ರೋಸ್ ಅದಾವಪ್ಪ ಅಂತಂದ್ರೆ m ರೋಸ್ ಅದಾವ ಅಂತ ನಾವು ಅನ್ಕೊಳ್ಳೋಣ. ಲೆಟ್ ಮಿ ಸೇ ವಿ ಆರ್ ಹ್ಯಾವಿಂಗ್ m ರೋಸ್. ಕರೆಕ್ಟ್. ಸೊ ಈಗ ಮೊದಲು ಒಂದು ರೋದ ಎಫೆಕ್ಟಿವ್ EMF ಎಷ್ಟು ಆಗ್ಬೇಕು ಹೇಳ್ರಿ? ಒಂದು ರೋದ ಎಫೆಕ್ಟಿವ್ EMF ನಮಗೆ ಆಗ್ಬೇಕಾ n ಇಂಟು ಇ ಅಂತ. ಇಟ್ ಹ್ಯಾಸ್ ಟು ಬಿ n ಇಂಟು ಇ. ಯಾಕಂದ್ರೆ n ಸೆಲ್ಸ್ ನಮಗೆ ಸಿರೀಸ್ ಒಳಗೆ ಅದಾವ್ರಿ. ಸೊ ಇದು ಒಂದು ರೋದ ಎಫೆಕ್ಟಿವ್ EMF n ಇಂಟು ಇ ಆದ್ರೆ ಅದ್ರ ನೆಕ್ಸ್ಟ್ ರೋದು n ಇಂಟು ಇನೇ ಇರೋದ್ರಿ. ಅದ್ರ ನೆಕ್ಸ್ಟ್ ರೋದು n ಇಂಟು ಇನೇ ಇರೋದ್ರಿ. ಸೊ ಎಲ್ಲಾ ರೋಸ್ ಅದ ಎಫೆಕ್ಟಿವ್ EMF ನಮಗೆ NE ಅಂತ ಹೇಳಿ ಇರ್ತಾವ. ಸೊ ಪ್ಯಾರಲಲ್ ಒಳಗೆ ಒಂದು ಸೆಲ್ ಅಥವಾ ಒಂದು ರೋದ್ EMF ಎಷ್ಟು ಇರ್ತೈತಿ ಅಷ್ಟೇ ಎಫೆಕ್ಟಿವ್ EMF ನಮಗೆ ಎಲ್ಲಾ ರೋಸ್ದು ಇರ್ತೈತಿ. ಕರೆಕ್ಟ್. ಸೊ ಎಫೆಕ್ಟಿವ್ EMF ಆಫ್ ದಿಸ್ ಕಾಂಬಿನೇಷನ್ ಇಸ್ n ಇಂಟು ಇ. ಇಲ್ಲಿ ನೀವು ಡಿವೈಡೆಡ್ ಬೈ m ಮಾಡ್ಕೋಬಾರ್ದು. ಯು ಶುಡ್ ನಾಟ್ ಟೇಕ್ ಇಟ್ ಆಸ್ ಡಿವೈಡೆಡ್ ಬೈ m. ರೈಟ್. ಅದನ್ನ ಪ್ಯಾರಲಲ್ ಕಾಂಬಿನೇಷನ್ ದಾಗ ಹೇಳಿದೀನಿ ನಿಮ್ಗೆ ಆಲ್ರೆಡಿ. ರೈಟ್. ಸೊ n ಇಂಟು ಇ ಅಂತ ಏನಿರ್ತೈತಿ ಎಲ್ಲಾ ತರದ ಎಫೆಕ್ಟಿವ್ EMF ನಮ್ಗೆ NE ಅಂತ ನಾವು ತಗೋಬೇಕು. ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈ ಕೇಸ್ನಾಗ ಎಷ್ಟು ಆಗ್ತದ್ರಿ? ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಮೊದಲು ಒಂದು ರೋದು ನೋಡ್ರಿ. ಒಂದು ರೋದ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ n ಇಂಟು ಸ್ಮಾಲ್ r. ರೈಟ್. n ಇಂಟು ಸ್ಮಾಲ್ r. ದಿಸ್ ಇಸ್ ದ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಒನ್ ರೋ. ಅಂತಾವ್ ಎಷ್ಟು ರೋಸ್ ಅದಾವ್ರಿ? 1 2 3 so on m ರೋಸ್ ಅದಾವ ನಮಗೆ. ಸೊ ರೆಸಿಸ್ಟೆನ್ಸ್ ಬಂದಾಗ ನಾವು ನಂಬರ್ ಆಫ್ ರೋಸ್ ದಿಂದ ಡಿವೈಡ್ ಮಾಡ್ಕೋಬೇಕು. ರೈಟ್. n ಇಂಟು r ಡಿವೈಡೆಡ್ ಬೈ m. ದಿಸ್ ಮಚ್ ವಿಲ್ ಬಿ ದ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. EMF ಡಿವೈಡೆಡ್ ಬೈ m ತಗೊಳ್ಳೋಂಗಿಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ಮಾತ್ರ ಡಿವೈಡೆಡ್ ಬೈ m ತಗೋಬೇಕು. ರೈಟ್. ಓಕೆ. ನೆಕ್ಸ್ಟ್ ನೋಡ್ರಿ ಹಿಯರ್ ದ ಕರೆಂಟ್ ಥ್ರೂ ದಿಸ್ ಕಾಂಬಿನೇಷನ್. ಈ ಕಾಂಬಿನೇಷನ್ ದಾಗಿಂದ ನಮಗೆ ನೋಡ್ರಿ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಸೇ ಫಸ್ಟ್ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ I1 ಅಂತ ಇರ್ಲಿ. ಎರಡನೇ ಬ್ರಾಂಚ್ ದಿಂದ ಕರೆಂಟ್ ನಮಗೆ I2 ಅಂತ ಇರ್ಲಿ. mth ಬ್ರಾಂಚ್ ದ ಕರೆಂಟ್ ನಮಗೆ IM ಅಂತ ಇರ್ಲಿ. ಇವೆಲ್ಲ ಕರೆಂಟ್ಸ್ ಆಡ್ ಆಗಿ ನಮಗೆ ಇಲ್ಲಿ ಟೋಟಲ್ ಕರೆಂಟ್ I ಅಂತ ಫ್ಲೋ ಆಗ್ತದೆ. ವಿಲ್ ಗೆಟ್ ಟೋಟಲ್ ಕರೆಂಟ್ I. ಸೊ ಇದು ಟೋಟಲ್ ಕರೆಂಟ್ ಈ ಮಿಕ್ಸ್ಡ್ ಗ್ರೂಪ್ ಆಫ್ ಸೆಲ್ಸ್ ಏನದಲ್ಲ. ಸೊ ಈ ಮಿಕ್ಸ್ಡ್ ಗ್ರೂಪ್ ಆಫ್ ಸೆಲ್ಸ್ ಏನದಲ್ಲ ಈ ಮಿಕ್ಸ್ಡ್ ಗ್ರೂಪ್ ಆಫ್ ಸೆಲ್ಸ್ ಟೋಟಲ್ ಕರೆಂಟ್ ನಾವು ಈ ಫಾರ್ಮುಲಾಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಟ್ ವಿಲ್ ಬಿ mn ಇಂಟು ಇ ಡಿವೈಡೆಡ್ ಬೈ mr ಪ್ಲಸ್ nr ಅಂತ ನಮಗೆ ಬರ್ತದೆ. ಸೊ ದಿಸ್ ಇಸ್ ದ ಕರೆಂಟ್ ಇನ್ ದಿಸ್ ಕಾಂಬಿನೇಷನ್ ಆಫ್ ಸೆಲ್ಸ್. m ಅಂದ್ರೆ ಆಲ್ರೆಡಿ ಗೊತ್ತದೆ ನಂಬರ್ ಆಫ್ ರೋಸ್, n ಅಂದ್ರೆ ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ರೋ. ರೈಟ್. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಕರೆಂಟ್ ಇನ್ ದಿಸ್ ಮಿಕ್ಸ್ಡ್ ಗ್ರೂಪಿಂಗ್ ಆಫ್ ಸೆಲ್ಸ್. ನೆಕ್ಸ್ಟ್ ಫಾರ್ ಮ್ಯಾಕ್ಸಿಮಮ್ ಕರೆಂಟ್, ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಕರೆಂಟ್ ನಾನು ನಿಮಗೆ ಹೇಳ್ತೀನಿ ಇದ್ರೊಳಗೆ. ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಕರೆಂಟ್. ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಕರೆಂಟ್ ಇಸ್ R divided by n equal to small r divided by m. This is the condition for maximum current in this grouping of cells. Right. Okay. So we got to know about the mixed grouping of cells. ಆಮೇಲೆ ಗೊತ್ತಿರಲಿ mixed grouping of cells is used to get maximum power. maximum power generate ಮಾಡಲಿಕ್ಕೆ, maximum power ನ obtain ಮಾಡಲಿಕ್ಕೆ we use mixed grouping of identical cells. Correct. That is all about the combination of cells. Right. We'll see some objectives on this concept now. So ಇಲ್ಲಿ ನೋಡ್ರಿ in the system in the situation shown the potential difference across the cell of smaller EMF is okay. ಇಲ್ಲಿ smaller EMF the cell ಏನದ ಅದರದ potential difference ಕೇಳ್ತಾರೆ. ಯಾವ್ದು smaller EMF 2 volt ಇಲ್ಲಿ 10 volt ಇದೆ. ನಂಗೆ ಫಸ್ಟ್ ಹೇಳ್ರಿ whether these cells are in series or in parallel. series or parallel ಅಂತ.
ನಾ ಈಗ ಹೇಳ್ತೀನಿ ಇವೆರಡು ಸೆಲ್ಸ್ ಸಿರೀಸ್ ಒಳಗದಾವಂತ, ರೈಟ್? ಹೆಂಗೆ? ಹೌ ಈಗ ಪ್ಯಾರಲಲ್ ಒಳಗದಾವಂತ ನಾವು ಯಾವಾಗ ಹೇಳ್ಬೇಕು? ಸಪೋಸ್ ದ ಕರೆಂಟ್ಸ್ ಆರ್ ಡಿಫ್ರೆಂಟ್. ಈಗ ಇದ ಸರ್ಕ್ಯೂಟ್ ನಮಗೆ ಈ ತರ ಇರ್ತಿತ್ತು ಅಂತ ಇಟ್ಕೋರಿ. ಈಗ ನಮಗಿಲ್ಲೇ ಇದಕ್ಕೊಂದು ಹೊಸಾದ ಕನೆಕ್ಷನ್ ಈ ಕಡೆ ಎಲ್ಲರೂ ಇರ್ತಿತ್ತು. ಇದ್ರಾಗಿಂದ ಕರೆಂಟ್ ಬೇರೆ ಇರ್ತೈತ್ರಿ, ಇದ್ರೊಳಗಿಂದ ಕರೆಂಟ್ ಬೇರೆ ಇರ್ತಿತ್ತು. ಇವೆರಡೂ ಕರೆಂಟ್ ಆಡ್ ಆಗಿ ನಮಗೆ ಇಲ್ಲಿ ಫ್ಲೋ ಆಗ್ತದೆ, ರೈಟ್? ಸಪೋಸ್ ಒಂದು ಬೇರೆ ಬ್ರಾಂಚ್ ನಮಗಲ್ಲಿ ಇರ್ತಿದ್ರೆ ಅವಾಗ ಕರೆಂಟ್ ನಮಗೆ ಬೇರೆ ಬೇರೆ ಅದ, ಹಿಂಗಾಗಿ ಎರಡೂ ಸೆಲ್ಸ್ ಪ್ಯಾರಲಲ್ ಅದಾವಂತ ನಾವು ಹೇಳ್ಬೋದು. ಬಟ್ ಹಿಯರ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಪಾತ್ ಫಾರ್ ದ ಕರೆಂಟ್ ಟು ಫ್ಲೋ ಔಟ್. ಕರೆಂಟ್ ಹೊರಗಡೆ ಸರ್ಕ್ಯೂಟ್ ಈ ಸ್ಕ್ವೇರ್ ಬಿಟ್ಟು ಹೊರಗಡೆ, ಈ ರೆಕ್ಟಾಂಗಲ್ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ನಮಗೆ ಬೇರೆ ಪಾತ್ ಇಲ್ಲ. ಸೊ ಕರೆಂಟ್ ನಮಗೆ ಇಲ್ಲಿ ಏನಾಗ್ಬೇಕ್ರಿ? ಒಂದ ಕರೆಂಟ್ ಎರಡೂ ಸೆಲ್ಸ್ ಒಳಗೆ ಫ್ಲೋ ಆಗ್ಬೇಕ್ರಿ. ಯಾವ ತರ ಫ್ಲೋ ಆಗ್ಬೇಕು? ಸಿ, ಇಲ್ಲಿ ಡಾಮಿನೆಂಟ್ ಸೆಲ್ ಯಾವುದು? 10 ವೋಲ್ಟ್ ಸೆಲ್ ಏನೈತಿ, ಇದು ಡಾಮಿನೆಂಟ್ ರೀ. ಇದು ನಮಗೆ ಡಾಮಿನೆಂಟ್ ಸೆಲ್ ಅಲ್ಲ, ರೈಟ್? ಸೊ ದ ಕರೆಂಟ್ ಹ್ಯಾಸ್ ಟು ಫ್ಲೋ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಒಳಗೆ ನಮಗೆ ಕರೆಂಟ್ ಈ ಸರ್ಕ್ಯೂಟ್ ಒಳಗೆ ಫ್ಲೋ ಆಗ್ಬೇಕು. ಸೇಮ್ ಕರೆಂಟ್ ನಮಗೆ ಎರಡೂ ಸೆಲ್ಸ್ ಒಳಗೆ ಇಲ್ಲಿ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ವೈ? ಯಾಕಂದ್ರೆ ಇಲ್ಲಿ ನಮಗೆ ಬೇರೆ ಪಾತ್ ಇಲ್ಲ, ಕರೆಂಟ್ ಎಸ್ಕೇಪ್ ಆಗ್ಲಿಕ್ಕೆ ಬೇರೆ ಪಾತ್ ಇಲ್ಲ. ದಟ್ಸ್ ವೈ ಐ ಕಾಲ್ ಬೋತ್ ದ ಸೆಲ್ಸ್ ಆರ್ ಇನ್ ಸಿರೀಸ್. ಎರಡೂ ಸೆಲ್ಸ್ ನಮಗೆ ಸಿರೀಸ್ ಒಳಗದಾವಂತ ನಾ ಹೇಳ್ತೀನಿ. ಈಗ ನಮಗೇನ್ ಕೇಳಿದಾರ್ರಿ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಲ್ ಆಫ್ ಸ್ಮಾಲರ್ EMF ಕೇಳಿದಾರ್ರಿ. ಸೊ ಈ ಸೆಲ್ದ ಪೊಟೆನ್ಶಿಯಲ್ ಡಿಫರೆನ್ಸ್ ನಮಗೆ ಕೇಳತ್ತಾರ್ರಿ. ಸೊ ನೋಡ್ರಿ, ಈ ಸೆಲ್ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ನೀವು ಆ ಸೆಲ್ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಮಾಡಬೇಕು, ರೈಟ್? ಯು ಹ್ಯಾವ್ ಟು ಫೈಂಡ್ ಔಟ್ ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ದಿಸ್ ಸೆಲ್. ಫಸ್ಟ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ನೀವು ಫೈಂಡ್ ಮಾಡಬೇಕಾದ್ರೆ ಆ ಸೆಲ್ ಡಿಸ್ಚಾರ್ಜಿಂಗ್ ಮೋಡ್ ಒಳಗದನೋ ಚಾರ್ಜಿಂಗ್ ಮೋಡ್ ಒಳಗದನೋ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ನೋಡ್ರಿ, ಯಾವುದೋ ಒಂದು ಸೆಲ್ದಾಗಿಂದ ಕರೆಂಟ್ ಪಾಸಿಟಿವ್ ಟು ನೆಗೆಟಿವ್ ಹೊಂಟಿತ್ತಪ್ಪ ಅಂದ್ರೆ ಅದು ಡಿಸ್ಚಾರ್ಜಿಂಗ್ ಮೋಡ್ ಒಳಗದ ಅಂದಂಗೆ. ಯಾವ್ದೋ ಸೆಲ್ಕ್ಕೆ ನಮಗೆ ಕರೆಂಟ್ ನೆಗೆಟಿವ್ ಟು ಪಾಸಿಟಿವ್ ರಿವರ್ಸ್ ಹೊಂಟಿತ್ತಪ್ಪ ಅಂದ್ರೆ ಅದು ಚಾರ್ಜಿಂಗ್ ಮೋಡ್ ಒಳಗದ ಅಂದಂಗೆ, ರೈಟ್? ಸೊ ಈಗ ನೋಡ್ರಿ, ಈ ಸೆಲ್ಕ್ಕೆ ನಮಗೆ ಕರೆಂಟ್ ಪಾಸಿಟಿವ್ ಟು ನೆಗೆಟಿವ್ ಅದ, ಈ ಸೆಲ್ ಕರೆಂಟ್ ನಮಗೆ ನೆಗೆಟಿವ್ ಟು ಪಾಸಿಟಿವ್ ಅದ, ರೈಟ್? ಸೊ ಈ ಪಾಸಿಟಿವ್ ಟರ್ಮಿನಲ್ ದಿಂದ ಹೊರಗೆ ಹೊಂಟಿದ್ರೆ ಅದು ಡಿಸ್ಚಾರ್ಜಿಂಗ್ ರೀ, ಪಾಸಿಟಿವ್ ಟರ್ಮಿನಲ್ ಒಳಗೆ ಹೊಂಟಿದ್ರೆ ಅದು ಚಾರ್ಜಿಂಗ್ ಮೋಡ್ ರೀ. ಸೊ ನಮಗೆ ಈ ಸೆಲ್ ಏನದಲ್ಲ ಇದು ಚಾರ್ಜಿಂಗ್ ಮೋಡ್ ಒಳಗದ. ಚಾರ್ಜಿಂಗ್ ಮೋಡ್ ಒಳಗಿತ್ತಂದ್ರೆ ಅದ್ರದ್ದು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅದು ಫಾರ್ಮುಲಾ ಏನಾಗ್ತದ್ರಿ? E+IR ಅಂತ ಆಗ್ತದೆ. E+IR. This is the terminal potential difference of the cell of 2 volt, right? Okay. So ಈಗ ನಾವೇನ್ ಮಾಡ್ಬೇಕಂತಂದ್ರೆ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವು ಫೈಂಡ್ ಮಾಡ್ಬೇಕಾಯ್ತು. ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಮಾಡ್ಬೇಕಾದ್ರೆ ನಮಗೆ ಏನ್ ಬೇಕು? ಕರೆಂಟ್ ಬೇಕು, EMF ಐತಿ, ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಐತಿ, ಇವೆರಡು ಅದಾವ. I ಬೇಕು. I ಬೇಕಾದ್ರೆ ನೋಡ್ರಿ, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ I ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲೇ ಇಕ್ವಿವ್ಯಾಲೆಂಟ್ EMF ಎಷ್ಟು ಆಗ್ತದೆ ನೋಡ್ರಿ. ಈ ಕಾಂಬಿನೇಷನ್ ಒಳಗೆ ಇವೆರಡು ಸೆಲ್ಸ್ ನಮಗೆ ಸಿರೀಸ್ನಾಗ ಅದಾವ, ಪ್ಲಸ್ ಎರಡು ಸೇಮ್ ಆರ್ಡರ್ದಾಗ ಇಲ್ಲ, ಅಪೋಸಿಟ್ ಆರ್ಡರ್ ಒಳಗದಾವ್ರಿ. ಸೆಲ್ಸ್ ಆರ್ ಇನ್ ಅಪೋಸಿಟ್ ಆರ್ಡರ್, ರೈಟ್? ಇದ ಸರ್ಕ್ಯೂಟ್ ನೀವು ಹಿಂಗೂ ತಕೋಬಹುದ್ರೆ, ಯು ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್ ಆಲ್ಸೋ. ಈ ಸೆಲ್ಸ್ ನಮಗೆ ಈ ತರ ಅದಾವ್ರಿ, ಲೈಕ್ ದಿಸ್ ವಿ ಹ್ಯಾವಿಂಗ್ ದಿಸ್ ಸೆಲ್ಸ್. ಓಕೆ, ನಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 2 ಓಮ್ ಇದ್ದದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಫಸ್ಟ್ ಸೆಲ್ ಇಸ್ 1 ಓಮ್. ಇದು ನಮಗೆ 2 ವೋಲ್ಟ್ ಇದ್ದದೆ, ಇದು ನಮಗೆ 10 ವೋಲ್ಟ್ ಅಂಡ್ ದಿಸ್ ಇಸ್ ಆಫ್ 1 ಓಮ್, ರೈಟ್? ಈ ತರ ನಮಗೆ ಸೆಲ್ಸ್ ಅದಾವ್ರಿ. ದೇ ಆರ್ ಇನ್ ಸಿರೀಸ್ ಬಟ್ ದೇ ಆರ್ ಇನ್ ಅಪೋಸಿಟ್ ಟು ಈಚ್ ಅದರ್. ಸೊ ಹಂಗಾದ್ರೆ ಈಕ್ವಿವೆಲೆಂಟ್ EMF ಇಲ್ಲಿ ಎಷ್ಟು ಆಗ್ತದ್ರಿ? ಈಕ್ವಿವೆಲೆಂಟ್ EMF ಅಪೋಸಿಟ್ ಒಳಗದಾವ ಮೇಲೆ ಮೈನಸ್ ಆಗಬೇಕು. ಸೊ ಇಟ್ ವಿಲ್ ಬಿ 10 - 2 ದಟ್ ಈಸ್ ಈಕ್ವಲ್ ಟು 8 ವೋಲ್ಟ್. ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ರೀ, ಅವು ಸೇಮ್ ಆರ್ಡರ್ದಾಗ ಇರ್ಲಿ ಅಪೋಸಿಟ್ ಆರ್ಡರ್ದಾಗ ಇರ್ಲಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ನಾವು ಆಡ್ ಮಾಡ್ಬೇಕ್ರಿ. ಸೊ 1 + 1 ಅದು ನಮಗೆ ಎಷ್ಟು ಆಗ್ತದ್ರಿ? 2 ಓಮ್ ಆಗ್ತದೆ, ಕರೆಕ್ಟ್? ಸೊ ಈಗ ನಮಗೆ ಕರೆಂಟ್ ಬೇಕಾಗಿತ್ರಿ ಸರ್ಕ್ಯೂಟ್ ಒಳಗಿಂದ. ಕರೆಂಟ್ ಅಂದ್ರೆ E/R+R. ಸೊ ವಾಟ್ ಈಸ್ E? E is how much is the effective EMF? 8 volts ಅದ, ಡಿವೈಡೆಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ? 2. ಇಂಟರ್ನಲ್ ರೆಸಿಸ್ಟೆನ್ಸ್ ಎಫೆಕ್ಟಿವ್ ಎಷ್ಟದ? 2. ಸೊ ಇದು ನಮಗೆ ಆಯ್ತಾ 8/4 ಅಂದ್ರೆ ನಮಗೆ ಕರೆಂಟ್ ಬಂತ 2 ಆಂಪಿಯರ್. ಸೊ ದ ಕರೆಂಟ್ ಫ್ಲೋಯಿಂಗ್ ಹಿಯರ್ ಇನ್ ದ ಸರ್ಕ್ಯೂಟ್ ಇಸ್ 2 ಆಂಪಿಯರ್. ಸೊ ನಮಗೆ 2 ಆಂಪಿಯರ್ ದ ಕರೆಂಟ್ ಫ್ಲೋ ಆಗತ್ತೆ. ದೆನ್ ವಾಟ್ ವಿಲ್ ಬಿ ದ ಪೊಟೆನ್ಶಿಯಲ್ ಡಿಫರೆನ್ಸ್? ನಾವು E ಅಂತಂದ್ರೆ ಈ ಸೆಲ್ EMF ತಗೋಬೇಕು ನೀವೀಗ, ಈಕ್ವಲೆಂಟ್ EMF ತಗೋಬಾರ್ದು, ಯಾಕಂದ್ರೆ ನಮ್ಗೆ ಈ ಸೆಲ್ ಮಾತ್ರ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕಾಗಿತ್ತು, ಕರೆಕ್ಟ್? ಸೊ EMF ಆಫ್ ದಿಸ್ ಬ್ಯಾಟರಿ ಇಸ್ 2 ಪ್ಲಸ್ I ನಮಗೆ ಎಷ್ಟದೆ? 2 ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದೆ? 1. ಸೊ ದಿಸ್ ವಿಲ್ ಬಿ 2 + 2 = 4 ವೋಲ್ಟ್. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ದಿಸ್ ಸೆಲ್ ವಿಲ್ ಬಿ 4 ವೋಲ್ಟ್. 4 ವೋಲ್ಟ್ ಆದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತಾ? ಆಪ್ಷನ್ B is the right answer. Okay, well, we'll go to the next question then. So next question nodri, the galvanometer, if the galvanometer G does not show any deflection in the circuit shown, the value of R given is. R value ನಾವು ಫೈಂಡ್ ಮಾಡಬೇಕಾಗಿತ್ತು. ಅವ ಏನು ಹೇಳ್ತಾನೆ? ಗ್ಯಾಲ್ವನೋಮೀಟರ್ ಏನು ಡಿಫ್ಲೆಕ್ಷನ್ ತೋರಿಸತ್ತಿಲ್ಲ ಅಂತ ಹೇಳ್ತಾನೆ. ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಯಾವಾಗ ತೋರಿಸ್ತತ್ರಿ? when there is current flowing through the galvanometer, it will show the deflection.
If there is no current flowing, galvanometer will not show any deflection. ಅಂದಮೇಲೆ ಈ ತರ ಅರ್ಥ ಏನ್ರಿ ಕರೆಂಟ್ ಇನ್ ದಿಸ್ ಬ್ರಾಂಚ್ ಅಥವಾ ಕರೆಂಟ್ ಇನ್ ದಿಸ್ ಗ್ಯಾಲೋನೋಮೀಟರ್ ಎಷ್ಟದ ಅಂದಂಗ 0 ಅದ ಅಂದಂಗ್ರಿ. ನೋಡ್ರಿ ಕ್ಯಾಶುವಲಿ ಈ ತರ ಕ್ವೆಶನ್ಸ್ ಬಂದಾಗ ಡಬಲ್ ಸೆಲ್ದ ಕ್ವೆಶನ್ಸ್ ಬಂದಾಗ್ರಿ ಆಲ್ಮೋಸ್ಟ್ ನೀವು ಎಲ್ಲ ಕಡೆ ನೋಡ್ರಿ ಕಿರ್ಚಾಫ್ಸ್ ಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡುವಂಥದ್ದು ನಿಮಗೆ ಸೊಲ್ಯೂಷನ್ಸ್ಗಳು ನೋಡ್ಲಿಕ್ಕೆ ಸಿಗ್ತಾವ್ರಿ. ಬಟ್ ದಟ್ ಈಸ್ ವೆರಿ ಟಫ್. ನಾನು ನಿಮ್ಗೊಂದು ಬೆಸ್ಟ್ ಈಸಿ ವೇ ಹೇಳ್ತೇನೆ ರೀ ಈ ತರ ಸರ್ಕಿಟ್ಸ್ ಸಾಲ್ವ್ ಮಾಡ್ಲಿಕ್ಕೆ. ಸೊ ಈಗ ನಾ ಏನ್ ಹೇಳ್ತೀನಿ ಆ ಟೆಕ್ನಿಕ್ ನೀವು ಕರೆಕ್ಟ್ ಆಗಿ ತಿಳ್ಕೊರಿ, ಆ ಟೆಕ್ನಿಕ್ ನೀವು ಈ ತರದ ಸರ್ಕಿಟ್ಸ್ ಅಪ್ಲೈ ಮಾಡ್ರಿ, ಈಸಿಲಿ ವಿಲ್ ಗೆಟ್ ದ ಆನ್ಸರ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 1 minute, ರೈಟ್? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಇಸ್ ದಟ್. ಈಗ ಇಲ್ಲಿ ನೋಡ್ರಿ ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಇಲ್ಲ, ಯಾವುದು ಗ್ಯಾಲೋನೋಮೀಟರ್ ಏನ್ ಬ್ರಾಂಚ್ ಅದಲ್ಲ ಇದ್ರೊಳಗೆ ಕರೆಂಟ್ ಇಲ್ಲ. ಈಗ ಇಲ್ಲಿ 10 ವೋಲ್ಟ್ ಬ್ಯಾಟ್ರಿ ಇದೆ. 10 ವೋಲ್ಟ್ ಬ್ಯಾಟ್ರಿ ಅಂದ್ರೆ ಈ ಬ್ಯಾಟ್ರಿದ ಪಾಸಿಟಿವ್ ಟರ್ಮಿನಲ್ ಏನದಲ್ಲ ಆ ಕಡೆ ನೀವು 10 ವೋಲ್ಟ್ ಬರ್ಕೋರಿ, ಬ್ಯಾಟ್ರಿದ ನೆಗೆಟಿವ್ ಟರ್ಮಿನಲ್ ಏನದಲ್ಲ ಈ ಕಡೆ 0 ವೋಲ್ಟ್ ಬರ್ಕೋರಿ, ರೈಟ್? ಅಂದ್ರೆ ಆ ಬ್ಯಾಟ್ರಿದ ಪೊಟೆನ್ಶಿಯಲ್ ಡಿಫರೆನ್ಸ್ ನಮಗೆ 10 ವೋಲ್ಟ್ ಬರ್ಬೇಕಾಗಿತ್ತು. ಸೊ 10 - 0 ಇದು ನಮಗೆ 10 ವೋಲ್ಟ್ ಬರ್ತದೆ. ಅದು ನಾವು ಹಿಂಗೂ ಬರ್ಕೋಬಹುದ್ರಿ, ಏನ್ ತಪ್ಪಿಲ್ಲ, ಈ ತರನು ನಾವು ಬರ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇದು ನಮಗೆ 10 ವೋಲ್ಟ್ ಬ್ಯಾಟ್ರಿ ಇತ್ತಪ್ಪ ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಆಲ್ಸೋ, 20 ವೋಲ್ಟ್ 10 ವೋಲ್ಟ್ ಅಂತ ನೀವು ಬರೀಬಹುದು. ಸೊ ದಟ್ 20 - 10 ನಮಗೆ 10 ವೋಲ್ಟ್ ಬರ್ತದೆ. ನೀವು ಅದನ್ನ 50 ವೋಲ್ಟ್ 40 ವೋಲ್ಟ್ ಅಂತ ನೀವು ಬರ್ಕೋಬಹುದ್ರಿ. ಸೊ ದಟ್ 50 - 40 ನಿಮಗೆ 10 ವೋಲ್ಟ್ ಬರ್ತದೆ, ರೈಟ್? ಸೊ ನಾ ಸಿಂಪಲ್ ಆಗಿ ಏನ್ ಬರತ್ತೀನಿ, ಇಲ್ಲಿ 10 ವೋಲ್ಟ್ ಇಲ್ಲಿ 0 ವೋಲ್ಟ್ ಅಂತ ಬರ್ಕೊಳತ್ತೆ, ರೈಟ್? ಡಿಫರೆನ್ಸ್ ನಮಗೆ ಎಷ್ಟು ಬರ್ಬೇಕ್ರಿ, ಬ್ಯಾಟ್ರಿದ EMF ಎಷ್ಟು ಇರ್ತದಲ್ಲ ಅಷ್ಟೇ ಡಿಫರೆನ್ಸ್ ಬರ್ಬೇಕು. ಹಂಗೆ ನೀವು ಇಲ್ಲಿ ಪೊಟೆನ್ಶಿಯಲ್ಸ್ ಬರ್ಕೋಬೇಕು. ಕ್ಲಿಯರ್ ಅದ ರೀ? ಓಕೆ. ಸೊ ವಿ ಗಾಟ್ ಟು ನೋ ಹೌ ಟು ರೈಟ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ದ ಎಂಡ್ಸ್ ಆಫ್ ದ ಬ್ಯಾಟ್ರಿ. ಇದು 10 ಇದು 0. ನೆಕ್ಸ್ಟ್ ನೋಡ್ರಿ ಇದು 0 ವೋಲ್ಟ್ ಆದ್ರೆ ಇದು ನಮಗೆ 0 ವೋಲ್ಟ್ ಇರ್ಬೇಕ್ರಿ. ಯಾಕ್ರಿ? ಯಾಕಂದ್ರೆ ದಿಸ್ ಇಸ್ ಅ ಕನೆಕ್ಟಿಂಗ್ ವೈರ್. ಅಲ್ಲಿ ಮಿಡಲ್ದಾಗ ಯಾವುದು ಎಲಿಮೆಂಟ್ ಇಲ್ಲ, ರೆಸಿಸ್ಟರ್ ಇಲ್ಲ, ಕೆಪಾಸಿಟರ್ ಇಲ್ಲ, ಸೆಲ್ ಇಲ್ಲ. ಅಂದ್ಮೇಲೆ ಕನೆಕ್ಟಿಂಗ್ ವೈರ್ ಇತ್ತಂದ್ರೆ ಇದು ಎಷ್ಟು ಪೊಟೆನ್ಶಿಯಲ್ ಐತಿ ಅಷ್ಟೇ ಪೊಟೆನ್ಶಿಯಲ್ ಇಲ್ಲಿ ಇರಬೇಕು. ಇದು 0 ವೋಲ್ಟ್ ಆದ್ರೆ ಇದು ಎಷ್ಟು ಇರ್ಬೇಕ್ರಿ, ಇದು ನಮಗೆ 0 ವೋಲ್ಟ್ ಇರ್ಬೇಕ್ರಿ. ಸೇಮ್ ಪೊಟೆನ್ಶಿಯಲ್ ರೀ, ಸೇಮ್ ಪೊಟೆನ್ಶಿಯಲ್ ಮೆಥಡ್ ನಾವು ಆಲ್ರೆಡಿ ನೋಡ್ಕೊಂಡಿದ್ದೀವಿ, ಚೆಕ್ ಔಟ್ ದಟ್ ವಿಡಿಯೋಸ್, ರೈಟ್? ಸೊ 0 ವೋಲ್ಟ್ 0 ವೋಲ್ಟ್ 0 ವೋಲ್ಟ್. ಈಗ ಇದು 0 ವೋಲ್ಟ್ ಆದ್ರೆ ಈ ಬ್ಯಾಟ್ರಿದ EMF ಎಷ್ಟೈತಿ 2 ವೋಲ್ಟ್. ಸೊ ಇವೆರಡು ಪಾಯಿಂಟ್ಸ್ ನಡು ಪೊಟೆನ್ಶಿಯಲ್ ಡಿಫರೆನ್ಸ್ ನಮಗೆ 2 ವೋಲ್ಟ್ ಬರ್ಬೇಕಾದ್ರೆ ನಾವು ಈ ಪಾಯಿಂಟ್ ಒಳಗೆ ಪೊಟೆನ್ಶಿಯಲ್ ಎಷ್ಟು ತಗೋಬೇಕು, 2 ವೋಲ್ಟ್ ತಗೋಬೇಕು. ಸೊ ದಟ್ 2 - 0 ವಿಲ್ ಬಿ 2. ಕ್ಲಿಯರ್ ಅದ ರೀ? ಓಕೆ. ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ಕರೆಂಟ್ 0 ಅದ. ಯಾವುದೋ ಒಂದು ಬ್ರಾಂಚ್ ಒಳಗೆ ವೆನ್ ಕರೆಂಟ್ ವಿಲ್ ಫ್ಲೋ, ಕರೆಂಟ್ ಯಾವಾಗ ಫ್ಲೋ ಆಗ್ತದ್ರಿ ನೋಡ್ರಿ, ಒಂದ್ ಕಡೆ ಹೈ ಪೊಟೆನ್ಶಿಯಲ್ ಇರ್ಬೇಕು, ಒಂದ್ ಕಡೆ ಲೋ ಪೊಟೆನ್ಶಿಯಲ್ ಇರ್ಬೇಕು. ಅವಾಗ ಮಾತ್ರ ಕರೆಂಟ್ ಹೈ ಪೊಟೆನ್ಶಿಯಲ್ ದಿಂದ ಲೋ ಪೊಟೆನ್ಶಿಯಲ್ ಫ್ಲೋ ಆಗ್ತದೆ. ಸಪೋಸ್ ಹೈ ಪೊಟೆನ್ಶಿಯಲ್ ನಮಗೆ ಈ ಕಡೆ ಇತ್ತು, ಲೋ ಪೊಟೆನ್ಶಿಯಲ್ ನಮಗೆ ಈ ಕಡೆ ಇತ್ತು, ಅವಾಗ ಕರೆಂಟ್ ನಮಗೆ ಈ ಕಡೆ ಫ್ಲೋ ಆಗ್ತದೆ. ಹೈ ಪೊಟೆನ್ಶಿಯಲ್ ಟು ಲೋ ಪೊಟೆನ್ಶಿಯಲ್ ಎರಡೂ ಕಡೆ ಸೇಮ್ ಪೊಟೆನ್ಶಿಯಲ್ ಇತ್ತು ಅಂತ ಇಟ್ಕೋರಿ. ಈ ಕಡೆನೂ ನಮಗೆ ಪೊಟೆನ್ಶಿಯಲ್ ಅಷ್ಟೇ, ಈ ಕಡೆನೂ ಪೊಟೆನ್ಶಿಯಲ್ ಅಷ್ಟೇ ಇತ್ತಪ್ಪ ಅಂತಂದ್ರೆ ಈ ಸರ್ಕಿಟ್ ಒಳಗ ಅಥವಾ ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ 0 ಇರ್ತದ್ರಿ. ಕರೆಂಟ್ ವಿಲ್ ನಾಟ್ ಫ್ಲೋ. ಕರೆಂಟ್ ಫ್ಲೋ ಆಗಬೇಕಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕು. ಒಂದ್ ಕಡೆ ಪೊಟೆನ್ಶಿಯಲ್ ಹೈ ಇರ್ಬೇಕು, ಇನ್ನೊಂದು ಪಾಯಿಂಟ್ ಪೊಟೆನ್ಶಿಯಲ್ ಲೋ ಇರ್ಬೇಕು, ಅವಾಗ ಕರೆಂಟ್ ಫ್ಲೋ ಆಗ್ತದ್ರಿ. ಈಗ ನಮ್ಗೆ ಏನ್ ಹೇಳತ್ತಾರ, ಇಲ್ಲಿ ಕರೆಂಟ್ ಫ್ಲೋ ಆಗತ್ತಿಲ್ಲ ಅಂತ ಹೇಳತಾವ. ಕರೆಂಟ್ ಫ್ಲೋ ಆಗತ್ತಿಲ್ಲ ಅಂದ್ಮೇಲೆ ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಇತ್ತು ಅಷ್ಟೇ ಪೊಟೆನ್ಶಿಯಲ್ ಇಲ್ಲಿ ಇರ್ಬೇಕ್ರಿ. ಅಂದ್ರೆ ಎರಡೂ ಕಡೆ ಸೇಮ್ ಪೊಟೆನ್ಶಿಯಲ್ ಇರ್ಬೇಕ್ರಿ. ದೆನ್ ಓನ್ಲಿ ದ ಕರೆಂಟ್ ವಿಲ್ ಬಿಕಮ್ 0. ಸಪೋಸ್ ನಮಗೆ ಇಲ್ಲಿ 1 ವೋಲ್ಟ್ ತಗೊಂಡಿದ್ರೆ ಕರೆಂಟ್ ನಮಗೆ ಈ ಡೈರೆಕ್ಷನ್ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಸಪೋಸ್ ಇಲ್ಲಿ ನಾ 3 ವೋಲ್ಟ್ ತಗೊಂಡಿದ್ರೆ ಕರೆಂಟ್ ನಂಗೆ ಈ ಡೈರೆಕ್ಷನ್ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಬಟ್ ಅಲ್ಲಿ ಕರೆಂಟ್ ಇಲ್ಲ ಅಂತ ಮೊದಲೇ ಹೇಳಿದಾರ ಅವ್ರು, ರೈಟ್? ಕರೆಂಟ್ ಇಲ್ಲ ಅಂದ್ರೆ ಈ ತರ ಅರ್ಥ ಏನ್ರಿ, ಈ ಎರಡು ಪಾಯಿಂಟ್ ಒಳಗೆ ನಮಗೆ ಪೊಟೆನ್ಶಿಯಲ್ ಸೇಮ್ ಅದ. ಕ್ಲಿಯರ್? ಸೊ ನಮಗೆ ಎಲ್ಲಾ ಪಾಯಿಂಟ್ಸ್ ಒಳಗೆ ಪೊಟೆನ್ಶಿಯಲ್ ಸಿಕ್ತ್ರಿ. ವಿ ಗಾಟ್ ಅಬೌಟ್ ದ ಪೊಟೆನ್ಶಿಯಲ್ ಅಟ್ ಆಲ್ ದ ಪಾಯಿಂಟ್ಸ್. ನೆಕ್ಸ್ಟ್ ನೋಡ್ರಿ ನಾವು ಆರ್ ಫೈಂಡ್ ಮಾಡ್ಬೇಕಾಗಿತ್ತು. ಆರ್ ಫೈಂಡ್ ಮಾಡ್ಬೇಕಾದ್ರೆ ಈ ರೆಸಿಸ್ಟರ್ ಪೊಟೆನ್ಶಿಯಲ್ ಡಿಫರೆನ್ಸ್ ನಿಮ್ಗೆ ಗೊತ್ತೈತಿ. ಈ ರೆಸಿಸ್ಟರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟೈತಿ, 2 - 0 2 ವೋಲ್ಟ್ ಅದ, ರೈಟ್? ಓಕೆ. ಇನ್ನ ಇದ್ರೊಳಗಿಂದ ಕರೆಂಟ್ ಗೊತ್ತಾಯ್ತಪ್ಪ ಅಂತಂದ್ರೆ ಈ ರೆಸಿಸ್ಟೆನ್ಸ್ ನೀವು ಫೈಂಡ್ ಮಾಡಬಹುದು. ಯು ಕ್ಯಾನ್ ಫೈಂಡ್ ದಿಸ್ ರೆಸಿಸ್ಟೆನ್ಸ್ ಬೈ ಯೂಸಿಂಗ್ ದ ಫಾರ್ಮುಲಾ V/I. ಸೊ ವಿ ನಿಮಗೆ ಗೊತ್ತಾಗೈತ್ರಿ, ಹೌ ಮಚ್ ಇಟ್ ಇಸ್. ವಿ ನಮಗೆ ಎಷ್ಟದ 2 ಅದ. ಐ ನಾವು ಫೈಂಡ್ ಮಾಡ್ಬೇಕೀಗ. ಐ ಫೈಂಡ್ ಮಾಡ್ಲಿಕ್ಕೆ ಇಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಕೊಟ್ಟಿದ ನೋಡ್ರಿ. ಕರೆಂಟ್ ಇಲ್ಲೇ ಈ ಡೈರೆಕ್ಷನ್ ಫ್ಲೋ ಆಗ್ಬೇಕು ನಮ್ಗೆ. ಸಿ ಕರೆಂಟ್ ಯಾಕೆ ನಮಗೆ ಈ ಡೈರೆಕ್ಷನ್ ಫ್ಲೋ ಆಗ್ಬೇಕು, ಯಾಕಂದ್ರೆ ಇದು ಹೈಯರ್ ಪೊಟೆನ್ಶಿಯಲ್ ರೀ 10 ವೋಲ್ಟ್, ಇದು ಲೋವರ್ ಪೊಟೆನ್ಶಿಯಲ್ ರೀ 2 ವೋಲ್ಟ್. ಸೊ ಕರೆಂಟ್ ವಿಲ್ ಫ್ಲೋ ಇನ್ ದಿಸ್ ಡೈರೆಕ್ಷನ್. ಇದ ಕರೆಂಟ್ ನಮಗೆ ಕಂಪ್ಲೀಟ್ಲಿ ಇದ್ರೊಳಗೆ ಪಾಸ್ ಆಗಬೇಕು, ಯಾಕಂದ್ರೆ ಇಲ್ಲಿ ಕರೆಂಟ್ ಇಲ್ಲ. ಸೊ ದ ಸೇಮ್ ಕರೆಂಟ್ ಕಮ್ಸ್ ಹಿಯರ್ ಅಂಡ್ ದ ಸೇಮ್ ಕರೆಂಟ್ ವಿಲ್ ಕಮ್ ಬ್ಯಾಕ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ಕರೆಕ್ಟ್? ಸೊ ಈ ಸ್ಕ್ವೇರ್ ಒಳಗೆ ಮಾತ್ರ ನಮಗೆ ಕರೆಂಟ್ ಅದ, ಈ ಸ್ಕ್ವೇರ್ ಒಳಗೆ ಕರೆಂಟ್ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅದ, ರೆಸಿಸ್ಟೆನ್ಸ್ ಅದ. ನಾ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಕರೆಂಟ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟದ, 10 - 2 8 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅದ. ರೆಸಿಸ್ಟೆನ್ಸ್ ಎಷ್ಟದ, 400 ಅದ. ಸೊ ಇದು ನಮಗೆ ಎಷ್ಟು ಬರ್ತದ್ರಿ, 1/50 ಅಂಪಿಯರ್. ಎಷ್ಟು ನಮಗೆ ಕರೆಂಟ್ ಬರ್ತದ್ರಿ, 1/50 ಅಂಪಿಯರ್ ಕರೆಂಟ್ ಐ ವಿಲ್ ಗೆಟ್, ರೈಟ್? ಸೊ ನಮಗೆ ಕರೆಂಟ್ ಬಂತ 1/50 ಅಂತ.
ಇದ 1/50 ಆಂಪಿಯರ್ ಕರೆಂಟ್ ಈ ರೆಸಿಸ್ಟರ್ದಾಗೂ ಪಾಸ್ ಆಗಬೇಕ್ರಿ. ಸೊ ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್. ಐ ಅಂದ್ರೆ ನಾ ಇದನ್ನ 1/50 ಅಂತ ತಗೋತೀನಿ. ಸೊ 50 ನಮಗೆ ಮೇಲ್ಗಡೆ ಬಂತ, ಹಂಗಂದ್ರೆ 50 into 2 ನಮಗೆ ಎಷ್ಟು ಆಗ್ತದ್ರಿ? 100. ಸೊ ದಿಸ್ ರೆಸಿಸ್ಟೆನ್ಸ್ ಹ್ಯಾಸ್ ಟು ಬಿ 100 Ohm. ನೀವು ಲೆಂದಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ರಿ. KVL ಇಕ್ವೇಶನ್ಸ್ ಬರ್ಕೋದ್ ಕೂಡ ಅವಶ್ಯಕತೆ ಇಲ್ರಿ, ರೈಟ್? ಅವೆಲ್ಲ ಇಕ್ವೇಶನ್ಸ್ ನೀವು ಬರೋದು ಅವತ್ತು ನೀವು ಅಲ್ಜೆಬ್ರಿಕಲಿ ಸಾಲ್ವ್ ಮಾಡಿ ಇಕ್ವೇಶನ್ಸ್ ಸಾಲ್ವ್ ಮಾಡಿ ಆನ್ಸರ್ ಬರ್ಬೇಕಾದ್ರೆ ಬಹಳ ಲೇಟ್ ಆಗ್ತದ್ರಿ. ಇಟ್ ವಿಲ್ ಬಿ ವೆರಿ ಲೆಂದಿ ಅಂಡ್ ಇಟ್ ವಿಲ್ ಬಿ ಟಫ್ ಆಲ್ಸೋ. ಸೊ ಈ ಟೆಕ್ನಿಕ್ ಯೂಸ್ ಮಾಡ್ರಿ, ಪೊಟೆನ್ಶಿಯಲ್ ಡಿಸ್ಟ್ರಿಬ್ಯೂಷನ್ ಟೆಕ್ನಿಕ್. ಈಸಿಲಿ ನಿಮಗೆ 1 minute ಒಳಗೆ ಆನ್ಸರ್ ಬರ್ತದ್ರಿ, ರೈಟ್? ಹೋಪ್ ಯು ಅಂಡರ್ಸ್ಟುಡ್ ದಿಸ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಐತೆ? ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಈ ಕ್ವೆಶ್ಚನ್ ದಾಗ ನೋಡ್ರಿ, ಇನ್ ದ ಸರ್ಕ್ಯೂಟ್ ಶೋನ್ ದ ಸೆಲ್ಸ್ ಎ ಅಂಡ್ ಬಿ ಹ್ಯಾವ್ ನೆಗ್ಲಿಜಿಬಲ್ ರೆಸಿಸ್ಟೆನ್ಸ್ VA is 12 volt. ಇದು ನಮಗೆ 12 volt ಅದ. R1 is 500. ಇದು ನಮಗೆ 500 ohm ಅದ ರೀ. ಅಂಡ್ R is 100 ohm. ಇದು ನಮಗೆ 100 ohm ಅದ ರೀ, ರೈಟ್? ದಿಸ್ ಇಸ್ ಆಫ್ 100 ohm. ದ ಗ್ಯಾಲೋನೋಮೀಟರ್ ಶೋಸ್ ನೋ ಡಿಫ್ಲೆಕ್ಷನ್. ಅಂದ್ರೆ ಇಲ್ಲಿ ಮತ್ತೆ ನಮಗೆ ಕರೆಂಟ್ ಎಷ್ಟು ಐತ್ರಿ? ಗ್ಯಾಲೋನೋಮೀಟರ್ ಒಳಗೆ ಕರೆಂಟ್ 0 ಐತ್ರಿ. ಶೋ ನೋ ಡಿಫ್ಲೆಕ್ಷನ್. ದ ವ್ಯಾಲ್ಯೂ ಆಫ್ VB, ಇದರದ ಪೊಟೆನ್ಶಿಯಲ್ ಡಿಫರೆನ್ಸ್ ಕೇಳತ್ತ ನೋಡ್ರಿ. ಅದ ಸೇಮ್ ಟೆಕ್ನಿಕ್ ಯೂಸ್ ಮಾಡ್ರಿ. ಇದು 12 volt ಆದ್ರೆ ಇದನ್ನ 12 ಅಂತ ತಗೋತೀನಿ. ದಿಸ್ ಇಸ್ 12 volt. ಇದು ನಾವು ಪಾಯಿಂಟ್ ಎಷ್ಟು ಅಂತ ತಗೋಬೇಕು? ದಿಸ್ ಇಸ್ 0 volt. ಇದು 0 volt ಆದ್ರೆ ಇದು ಎಷ್ಟ್ರಿ? 0 volt. ಇದು 0 volt ಆದ್ರೆ ಇದು ಎಷ್ಟ್ರಿ? 0 volt. ಕರೆಕ್ಟ್? ಇದು 0 volt ಆದ್ರೆ ಇದು ನಮಗೆ ಪೊಟೆನ್ಶಿಯಲ್ ಎಷ್ಟು ಇರಬೇಕು ಅದನ್ನ ನಾವು ಫೈಂಡ್ ಮಾಡ್ಬೇಕಾಗಿತ್ತು, ರೈಟ್? ಸೊ ದಟ್ V - 0 ನಮಗೆ VB ಬರ್ತದ್ರಿ. ವಿ ವಿಲ್ ಗೆಟ್ VB. ಇದು V ಆದ್ರೆ ಇದು ನಮಗೆ V ನ ಇರ್ಬೇಕ್ರಿ. ಯಾಕಂದ್ರೆ ಇವು ಎರಡು ಪಾಯಿಂಟ್ ದಾಗ ಪೊಟೆನ್ಶಿಯಲ್ ಸೇಮ್ ಇದ್ರೆ ಅಷ್ಟೇ ಇಲ್ಲಿ ಕರೆಂಟ್ ಫ್ಲೋ ಆಗಂಗಿಲ್ಲ. ಗ್ಯಾಲೋನೋಮೀಟರ್ ಒಳಗೆ ಕರೆಂಟ್ ಫ್ಲೋ ಆಗಂಗಿಲ್ಲ. ಸೊ ನೋಡ್ರಿ, ಗ್ಯಾಲೋನೋಮೀಟರ್ ಒಳಗೆ ಕರೆಂಟ್ ಫ್ಲೋ ಆಗಬಾರ್ದು. ಗ್ಯಾಲೋನೋಮೀಟರ್ ಒಳಗೆ ಕರೆಂಟ್ ಫ್ಲೋ ಆಗಬಾರ್ದಾದ್ರೆ ಈ ಪಾಯಿಂಟ್ ಒಳಗಿನ ಪೊಟೆನ್ಶಿಯಲ್ ಈ ಪಾಯಿಂಟ್ ಒಳಗಿನ ಪೊಟೆನ್ಶಿಯಲ್ ಸೇಮ್ ಇರ್ತದ್ರಿ. ನಾವು ಈಗ ಆಲ್ರೆಡಿ ಹಿಂದಿನ ಕ್ವೆಶ್ಚನ್ ಒಳಗೆ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಈ ನೆಕ್ಸ್ಟ್ ನೋಡ್ರಿ, ನಾವು ವಿ ಆರ್ ಹ್ಯಾವಿಂಗ್ ವಾಟ್ R1 ಆಸ್ ವೆಲ್ as R2. ಎರಡೂ ರೆಸಿಸ್ಟೆನ್ಸಸ್ ನಮ್ಗೆ ಇಲ್ಲ ಅದಾವ. ಸೊ ಈ ಸ್ಕ್ವೇರ್ ನೋಡ್ರಿ, ಈ ಸ್ಕ್ವೇರ್ ಒಳಗೆ ಮಾತ್ರ ಕರೆಂಟ್ ಅದ, ಈ ಸ್ಕ್ವೇರ್ ಒಳಗೆ ಕರೆಂಟ್ ಇಲ್ಲ. ದೇರ್ ಇಸ್ ಕರೆಂಟ್ ಇನ್ R1 ಆಲ್ಸೋ, ದೇರ್ ಇಸ್ ಕರೆಂಟ್ ಇನ್ I ಆಲ್ಸೋ, R ಆಲ್ಸೋ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಲ್ಲಿ ಎಷ್ಟು ಆಗ್ತದ್ರಿ? ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್? ಇವು ಎರಡು ರೆಸಿಸ್ಟೆನ್ಸ್ ನಮಗೆ ಸೀರೀಸ್ ಒಳಗೆ ಅದಾವ್ರಿ. ಯಾಕಂದ್ರೆ ಸೇಮ್ ಕರೆಂಟ್ ನಮ್ಗೆ ಇದ್ರೊಳಗೂ ಫ್ಲೋ ಆಗ್ತದೆ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಆಗ್ತದ್ರಿ? 600 ohm ಆಗ್ತದ್ರಿ. 500 + 100, ರೈಟ್? EMF ನಮಗೆ ಎಷ್ಟು ಅದ? 12 volt ಅದ ರೀ. ವಾಟ್ ವಿಲ್ ಬಿ ದ ಕರೆಂಟ್ ದೆನ್? ಕರೆಂಟ್ ವಿಲ್ ಬಿ ಈಕ್ವಲ್ ಟು E divided by R, 12 divided by 600, ರೈಟ್? 12 divided by 600 ಅಂತಂದ್ರೆ ಇದು ಬಂತ 1 divided by 50 ಅಂತ, ರೈಟ್? ಇಷ್ಟು ನಮಗೆ ಕರೆಂಟ್ ಬರ್ತದೆ. ಸೊ ದ ಕರೆಂಟ್ ಫ್ಲೋಯಿಂಗ್ ಹಿಯರ್ is 1 divided by 50 ampere. ಇದ್ರೊಳಗೂ ನಮಗೆ ಕರೆಂಟ್ 1 divided by 50 ampere ಇರ್ತದೆ. ನಮಗೆ ಇದು ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕಾಗಿದೆ. ಸೊ ಈ ರೆಸಿಸ್ಟರ್ ದ ರೆಸಿಸ್ಟೆನ್ಸ್ ಗೊತ್ತದೆ, ಅದ್ರೊಳಗಿಂದ ಕರೆಂಟ್ ಗೊತ್ತದೆ, ನೀವು ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಮಾಡ್ಬೋದು. ಹೆಂಗ? V is equal to I into R ರೀ. I ಎಷ್ಟದ ರೀ? I ಎಷ್ಟದ? 1/50. I is 1/50. ಹೌ ಮಚ್ ಇಸ್ R? R ಎಷ್ಟದ ರೀ? 100, ರೈಟ್? ಸೊ 1/50 into 100 ಅಂದ್ರೆ ಇದು ನಮಗೆ ಎಷ್ಟು ಆಗ್ತದ್ರಿ? 2 volt. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ 2 volt. VB ನಮಗೆ 2 volt. ನೋಡ್ರಿ, ಇದು ನಮಗೆ 2 volt ಐತೆ, ಇದು 2 volt ಆದ್ರೆ ಇದು ನಮಗೆ 2 volt ಐತೆ. ಸೊ ಇಫ್ ದಿಸ್ ಇಸ್ 2 minus 0 will be 2 volt. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ ಇಸ್ ಕರೆಕ್ಟ್, ರೈಟ್? ಈ ತರ ಈಸಿಲಿ ನೀವು ಸಾಲ್ವ್ ಮಾಡಬಹುದು ಈ ಟೆಕ್ನಿಕ್ ನೀವು ಅಪ್ಲೈ ಮಾಡ್ಕೊಂಡ್ರೆ. ಕ್ಲಿಯರ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ನೋಡ್ರಿ, KCET ಒಳಗೆ ಬಿದ್ದದ ಕ್ವೆಶ್ಚನ್ ಅದ ರೀ. ಸೊ ಈಗ a capacitor of 8 farad is connected as shown. Charge on the plates of the capacitor. ಸೊ ಈ ಕೆಪಾಸಿಟರ್ ದ ಚಾರ್ಜ್ ನಮಗೆ ಕೇಳದಾರ್ರಿ. ನೋಡ್ರಿ, ಕೆಪಾಸಿಟರ್ ದ ಚಾರ್ಜ್ ಅಂತಂದ್ರೆ ನಾವು ಹೆಂಗ್ ಫೈಂಡ್ ಮಾಡ್ಕೋಬೇಕು? ಕೆಪಾಸಿಟನ್ಸ್ ಫಾರ್ಮುಲಾ ಏನ್ರಿ? C is equal to Q/V. ಸೊ Q ಚಾರ್ಜ್ ನಮಗೆ ಬೇಕಾಗಿದೆ, ಅದಕ್ಕೆ ನಾವು C into V. ಅದರದ ಕೆಪಾಸಿಟನ್ಸ್ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ 8 farad ಅಂತ. ನಮಗೆ ಇನ್ನೇನ್ ಬೇಕು? ವೋಲ್ಟೇಜ್ ಬೇಕ್ರಿ, ಅದರದ ವೋಲ್ಟೇಜ್ ಬೇಕು. ಸೊ ವೋಲ್ಟೇಜ್ ಬೇಕಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲೇ ನಮಗೆ DC ಸೋರ್ಸ್ ಅದ, ಡೈರೆಕ್ಟ್ ಕರೆಂಟ್ ಅನ್ನು ಸಪ್ಲೈ ಮಾಡುವಂತ ಒಂದು ಬ್ಯಾಟ್ರಿ ಇದೆ. ಸೊ ಈ ಬ್ಯಾಟ್ರಿದಾಗಿಂದ ಫ್ಲೋ ಆಗುವಂತ ಕರೆಂಟ್ ಏನದಲ್ಲ ಅದು ನಮಗೆ ಈ ತರ ಫ್ಲೋ ಆಗ್ತದ್ರಿ. ಇಟ್ ವಿಲ್ ಫ್ಲೋ ಲೈಕ್ ದಿಸ್. ದಿಸ್ ಕರೆಂಟ್ ವಿಲ್ ನಾಟ್ ಫ್ಲೋ ಇನ್ ದಿಸ್ ಬ್ರಾಂಚ್. ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಇಲ್ಲ. ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್ ಬ್ರಾಂಚ್. ಯಾಕಂದ್ರೆ ಇಲ್ಲಿ ನಮಗೆ ಕೆಪಾಸಿಟರ್ ಅದ. ಕೆಪಾಸಿಟರ್ ವಿಲ್ ನಾಟ್ ಅಲೌ ದ ಡೈರೆಕ್ಟ್ ಕರೆಂಟ್ ಟು ಫ್ಲೋ ಥ್ರೂ ಇಟ್. ಅದು ಡೈರೆಕ್ಟ್ ಕರೆಂಟ್ ಅನ್ನು ಬ್ಲಾಕ್ ಮಾಡ್ತದ್ರಿ. ಅದರ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಅದು ಪಾಸ್ ಮಾಡ್ತದ್ರಿ, ರೈಟ್? ಸೊ ಇಲ್ಲಿ ನಾವು ಕನೆಕ್ಟ್ ಮಾಡ್ಕೊಂಡಿರುವಂತದ್ದು AC ಸೋರ್ಸ್ ಅಲ್ಲ, DC ಸೋರ್ಸ್ ಅದ. DC ಸೋರ್ಸ್ ಅದ ಅಂದ್ಮೇಲೆ ಡೈರೆಕ್ಟ್ ಕರೆಂಟ್ ಮಾತ್ರ ಸಪ್ಲೈ ಮಾಡ್ತದೆ. ಡೈರೆಕ್ಟ್ ಕರೆಂಟ್ ನಮಗೆ ಕೆಪಾಸಿಟರ್ ದ ಪಾಸ್ ಆಗುದಿಲ್ಲ. ಸೊ ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್ ಬ್ರಾಂಚ್. ಅಂದ್ಮೇಲೆ ಈಗ ನಮಗೆ ಆಕ್ಟಿವ್ ರೆಸಿಸ್ಟೆನ್ಸ್ ಗಳು ಎಷ್ಟು ಅದಾವ? ಈ ಸರ್ಕ್ಯೂಟ್ ಒಳಗೆ ನಾವು ಹಿಡ್ಕೊಳ್ಳುವಂತ ರೆಸಿಸ್ಟೆನ್ಸ್ ಎಷ್ಟು ಅದಾವ್ರಿ? 4 ohm ಮತ್ತು 1 ohm ಅಷ್ಟ ಅದಾವ್ರಿ. ಈ ರೆಸಿಸ್ಟೆನ್ಸ್ ನೀವು ಈಗ ಸರ್ಕ್ಯೂಟ್ ಒಳಗೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದ್ರೊಳಗೆ ಕರೆಂಟ್ ಫ್ಲೋ ಆಗತ್ತಿಲ್ಲ. ಯು ಶುಡ್ ಜಸ್ಟ್ ಲೀವ್ ದಟ್ ರೆಸಿಸ್ಟೆನ್ಸ್, ರೈಟ್?
ಓಕೆ ಇನ್ ನೋಡ್ರಿ ಇವು ಎರಡು ರೆಸಿಸ್ಟೆನ್ಸ್ ನಮಗೆ ಸೀರೀಸ್ ಒಳಗದವ್ರಿ ಯಾಕಂದ್ರೆ ಸೇಮ್ ಕರೆಂಟ್ ನಮಗೆ ಫ್ಲೋ ಆಗತ್ತದ್ರಿ ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮ್ಗೆ ಎಷ್ಟು ಆಗ್ತದ್ರಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನಮ್ಗೆ ಎಷ್ಟು ಆಗ್ತದೆ 4 + 1 5 ಓಮ್ ಆಗ್ತದ್ರಿ ರೈಟ್ ನೆಕ್ಸ್ಟ್ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಕರೆಂಟ್ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಇ ನಮಗೆ ಎಷ್ಟದೆ 5 ಡಿವೈಡೆಡ್ ಬೈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟದೆ 5 ಸೊ ಕರೆಂಟ್ ನಮಗೆ ಎಷ್ಟು ಬಂತ್ರಿ 1 ಆಂಪಿಯರ್ ಕ್ಲಿಯರ್ ಸೊ 1 ಆಂಪಿಯರ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದಿಸ್ ಆಲ್ಸೋ 1 ಆಂಪಿಯರ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದಿಸ್ ಆಲ್ಸೋ ಈಗ ನೋಡ್ರಿ ಈ ರೆಸಿಸ್ಟೆನ್ಸ್ ದ ಕರೆಂಟ್ ನಿಮ್ಗೆ ಗೊತ್ತದ ರೆಸಿಸ್ಟೆನ್ಸ್ ಗೊತ್ತದ ಅಂದ್ಮೇಲೆ ನೀವು ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಮಾಡಬಹುದ್ರಿ ಪೊಟೆನ್ಶಿಯಲ್ ಡಿಫರೆನ್ಸ್ ಯು ಕ್ಯಾನ್ ಫೈಂಡ್ ಹೌ by using V is equal to I into R. How much is I? 1. How much is R? 4. So potential difference ನಮಗೆ ಬಂತ 4 ವೋಲ್ಟ್ ಅಂತ. ಸೊ ಈ ರೆಸಿಸ್ಟರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ 4 ವೋಲ್ಟ್ ಅಂದ್ರೆ ಅದರ ಅರ್ಥ ಇದು ನಮಗೆ 4 ವೋಲ್ಟ್ ಇದು ನಾವು 0 ವೋಲ್ಟ್ ಅಂತ ತಗೋಬಹುದು ಇದು ನಾವು 0 ವೋಲ್ಟ್ ಅಂತ ತಗೋಬಹುದು ರೈಟ್ ಸೊ ಇದು ಈ ಬ್ರಾಂಚ್ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅದಲ್ಲ ಇದಕ್ಕೆ ಪ್ಯಾರಲಲ್ ಒಳಗೆ ಇರುವಂತ ಈ ಬ್ರಾಂಚ್ಗೂ ಪೊಟೆನ್ಶಿಯಲ್ ಡಿಫರೆನ್ಸ್ ಅಷ್ಟೇ ಇರಬೇಕು ಸೊ ಇದು 4 ವೋಲ್ಟ್ ಆಯ್ತಾ ಇದು 0 ವೋಲ್ಟ್ ಕರೆಕ್ಟ್ ಅದ್ರಿ ಯಾಕಂದ್ರೆ ಈ ಬ್ರಾಂಚ್ಗೆ ಇದು ಪ್ಯಾರಲಲ್ ಅದ ರೀ ಸೊ ಇದು 4 ವೋಲ್ಟ್ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅದಂದ್ಮೇಲೆ ಈ ಕೆಪಾಸಿಟರ್ ವೋಲ್ಟೇಜ್ ಎಷ್ಟು ಬಂತು 4 ವೋಲ್ಟ್ ಬಂತು ಫೈನಲಿ ವಿ ಗಾಟ್ ದ ವೋಲ್ಟೇಜ್ ನಮಗೆ ವೋಲ್ಟೇಜ್ ಬಂತು ಸೊ ವೋಲ್ಟೇಜ್ ಬಂದ ಕೂಡಲೇ ಈಗ ನೀವೇನ್ ಮಾಡಬಹುದು ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಹೌ ಮಚ್ ಇಸ್ ದ ಕೆಪಾಸಿಟಿ 8 ಹೌ ಮಚ್ ಇಸ್ ದ ವೋಲ್ಟೇಜ್ 4 ಸೊ ನಮಗೆ ಚಾರ್ಜ್ ಎಷ್ಟು ಬರ್ತದ್ರಿ 32 ಕೂಲಮ್ ದಿಸ್ ಮಚ್ ವಿಲ್ ಬಿ ದ ಚಾರ್ಜ್ ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಐತ್ರಿ ಆಪ್ಷನ್ 1 ಇಸ್ ಕರೆಕ್ಟ್ ರೈಟ್ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದ ಆಬ್ಜೆಕ್ಟಿವ್ಸ್ ಆನ್ combination of cells. For further more techniques, for further more concepts of physics, keep watching the channel. Thank you.